ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತು ಉತ್ತರ ಕರ್ನಾಟಕ ಸೈಡ್ದು ತಾಲಿಪಟ್ ಅಥವಾ ದಪಾಟಿ ಅಂತ ಹೇಳ್ತೀವಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅನ್ನೋದು ಒಂದ್ಸರಿ ನೋಡೋಣ. ನೋಡ್ರಿ, ಒಂದು 2 ಬಟ್ಲಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದೇ ಬಟ್ಲಿಂದನೇ 2 ಬಟ್ಲು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. 1 ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬಟ್ಲಷ್ಟು ಕಡಲೆ ಹಿಟ್ಟು, ಒಂದು 4ರಿಂದ 5 ಚಿಕ್ಕದ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕದ ಸೌತೆಕಾಯಿ ತುರ್ಕೊಂಡಿದ್ದೀನಿ. ಒಂದು ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಅಜ್ವೈನ್ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ, ಮತ್ತು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀನಿ. ಇವೆರಡೂ ಸೇರಿ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ಮಿಕ್ಸಿಗೆ ಏನೆಲ್ಲ ಹಾಕೋತೀವಿ ಅನ್ನೋದು ನೋಡೋಣ. ಖಾರಕ್ಕೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀವಿ. ಇದ್ರ ಜೊತೆನೇ ಜೀರಿಗೆ ಒಂದು ಹಾಕೊಂಡ್ಬಿಡೋಣ. ಜೀರಿಗೆ ಮತ್ತು ಅಜ್ವೈನು ಸಹ ಇದರಲ್ಲಿ ಹಾಕ್ತಾಯಿದ್ದೀವಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಇದಕ್ಕೆ ಹಾಕೊಂಡ್ಬಿಡೋಣ. ಮತ್ತು ಏನಾದರೂ ಕಡಿಮೆ ಬಿದ್ದರೆ ಮೇಲ್ಗಡೆ ಹಾಕಿ ಕಲಿಸ್ಕೊಳ್ಳೋಣ ಹಿಟ್ಟು ಕಲಿಸುವಾಗ. ಇವಾಗ ಇದು 3 ಸೇರಿಸಿ ಇದೆಲ್ಲ ಸಾಮಗ್ರಿ ಹಾಕಿದ್ದೀನಲ್ಲ, ಇದನ್ನೆಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೊಂಬರೋಣ. ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಜೋಳದ ಹಿಟ್ಟು ಹಾಕೋತಾ ಇದ್ದೀನಿ. ಒಂದು 2 ಬಟ್ಲು ಜೋಳದ ಹಿಟ್ಟು ತೊಗೊಂಡಿದ್ನಲ್ಲ, ಇವು 1 ಬಟ್ಲು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಒಂದು ಚಿಕ್ಕ ಬಟ್ಲು ಕಡಲೆ ಹಿಟ್ಟು, ಈರುಳ್ಳಿ ಹಾಕೋತಾ ಇದ್ದೀನಿ. ಸೌತೆಕಾಯಿ, ಕ್ಯಾರೆಟ್ ಹಾಕೋತಾ ಇದ್ದೀನಿ. ಇವಾಗ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಜೀರಿಗೆ, ಅಜ್ವೈನ, ಅದನ್ನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡ್ವಿ. ಕಲರಿಗೆ ಅರಿಶಿನ ಹಾಕೋತಾ ಇದ್ದೀನಿ. ಅದರಲ್ಲಿ ಮೆಣಸಿನ್ಕಾಯಲ್ಲಿ ಉಪ್ಪು ಹಾಕಿ ರುಬ್ಬಿದ್ದೀವಲ್ಲ, ಉಪ್ಪು ನೋಡಿಕೊಂಡು ಹಾಕೊಳ್ಳೋಣ. ಮತ್ತು ಸ್ವಲ್ಪನೇ ಉಪ್ಪು ಹಾಕ್ತಾ ಇದ್ದೀನಿ. ಆಲ್ರೆಡಿ ಆ ಮೆಣಸಿನ್ಕಾಯಲ್ಲೂ ಉಪ್ಪಿದೆ, ಮತ್ತು ಕಡಿಮೆ ಬಿದ್ದರೆ ಹಾಕೋತೀನಿ. ಈಗ ನೋಡ್ರಿ, ಅದು ಚಲೋತ್ನಾಗ ಆ ಥರ ಕಲಿಸ್ಕೋಬೇಕು. ಇವಾಗ ಚಪಾತಿಗೆ, ರೊಟ್ಟಿಗೆ ಹಿಟ್ಟು ಕಲಿಸ್ಕೋತೀವಲ್ಲ, ಸೇಮ್ ಇದನ್ನು ಅದೇ ಥರ ಕಲಿಸ್ಕೋಬೇಕು. ಇದು ಒಳ್ಳೆ ಫುಡ್. ಇದು ಒಂಥರ ಮಕ್ಕಳಿಗೆಲ್ಲ, ಈ ತರಕಾರಿ ತಿಂದೇ ಇರೋ ಮಕ್ಕಳಿಗೆ ಇದರಲ್ಲಿ ಬೇಕಿದ್ರೆ ಇನ್ನೂ ಸೊಪ್ಪುಗಳನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು. ಇಲ್ಲಪ್ಪ, ಈಗ ಯಾವುದು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಮಿಕ್ಸಿ ಮಾಡಿ ಸಹ ಅದ್ರ ಪೇಸ್ಟ್ ಥರ ಮಾಡಿ ಇದರಲ್ಲಿ ಹಾಕಿ ಕಲಿಸ್ಕೋಬೋದು. ಮಾಡಿದ್ರೆ ಮಕ್ಕಳು ಯಾವ ಮಕ್ಕಳು ತಿಂತಾ ಇರಲ್ಲ ತರಕಾರಿಗಳನ್ನ, ಇದರಲ್ಲಿ ಹಾಕಿದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತಲ್ಲ, ಇದನ್ನಂತೂ ಸುಮ್ಮ ಆರಾಮಾಗಿ ತಿಂದ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಇದರಲ್ಲಿ ಇಷ್ಟೆಲ್ಲ ಹಾಕಿರ್ತೀವಿ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ನೋಡಿ, ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಎಲ್ಲ ನೀಟಾಗಿ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು. ನೋಡ್ರಿ, ಹಿಟ್ಟು ಕಲಿಸ್ಕೊಂಡಿದ್ದೀವಿ. ಈ ಪ್ರಮಾಣವಾಗಿ ಕಲಿಸ್ಕೋಬೇಕು. ಈ ಥರ ಇಷ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು. ಬನ್ನಿರಿ, ಇವಾಗ ಹೇಗೆ ದಪಾಟಿ ತಟ್ತೀವಿ ಅನ್ನೋದು ನೋಡ್ಕೊಂಬರೋಣ. ನೋಡ್ರಿ, ಈ ಥರ ಒಂದು ಪೇಪರ್ ಮೇಲೆ ತಟ್ಟು ಇದಕ್ಕೆ ಚೆಂದಾಗಿ ಎಣ್ಣೆ ಹಚ್ಕೋಬೇಕು. ಇದಕ್ಕೆ ಈ ಥರ ನೀಟಾಗಿ ಎಣ್ಣೆ ಹಚ್ಕೋಬೇಕು. ಈ ಥರ ಒಂದೊಂದು ಉಂಡೆ ಮಾಡಿಕೊಂಡು ಅದನ್ನು ಜಸ್ಟ್ ಕೈಲಿ ಹಂಗೆ ಪ್ರೆಸ್ ಮಾಡ್ಕೊತ ಹೋಗಬೇಕು. ಈ ಥರ ತಟ್ಟಬೇಕು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡೇ ತಟ್ಟಬೇಕು. ತಟ್ಟಿದ್ವಿ. ಈ ಥರ ಕೈಯಲ್ಲೇ ಎತ್ತಿ ಹಾಕ್ಕೊಂಡು ಹಂಚಿಗೆ ಹಾಕೊಳ್ಳೋಣ. ನೋಡ್ರಿ, ಈ ಕಡೆ ಹಂಚು ಬಿಸಿಗಿಟ್ಟಿದ್ದೆ, ಇವಾಗ ಅದಕ್ಕೆ ಹಾಕ್ತಾ ಇದ್ದೀನಿ. ಈ ಥರ ಹಾಕ್ಬಿಟ್ಟು ಚೆಂದಾಗಿ ಸುತ್ತಲ ಎಣ್ಣೆ ಬಿಡಬೇಕು. ಜಾಸ್ತಿ ಎಣ್ಣೆ ಹಾಕಬೇಕು, ಅಂದರೆ ಸ್ವಲ್ಪ ಬಜ್ಜಿ ಟೇಸ್ಟು ಬರುತ್ತಿದ್ದು. ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಸ್ವಲ್ಪ ಎಣ್ಣೆನ ಸೈಡಲ್ಲೆಲ್ಲ ಸ್ವಲ್ಪ ಜಾಸ್ತಿ ಎಣ್ಣೆನೇ ಹಾಕ್ತೀವಿ. ಚೆಂದಾಗಿ ಫ್ರೈ ಆಗಕತ್ತೈತಿ. 2 ಸೈಡು ಸ್ವಲ್ಪ ಕ್ರಿಸ್ಪಿ ಥರ ಬರೋ ಥರ ಫ್ರೈ ಮಾಡ್ತಾನೆ ಇರಬೇಕು. ನೋಡ್ರಿ, ಎಷ್ಟು ಚೆನ್ನಾಗಿ ಬಂತು.
ಮತ್ತು ಈ ಕಡೆನೂ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಆದಷ್ಟು ಈ ಥರ ದಪಾಟಿ ಆಗಲಿ ಏನೇ ಆಗಲಿ ಮಾಡಿದರೂ ಈ ಥರ ಕಬ್ಬಣದ ತವ ಬರುತ್ತಲ್ಲ ಅದರಲ್ಲಿ ಮಾಡಿದರೆ ಚಲೋ. ಇದು ಈ ಕಡೆ ದೋಸೆ ಹಂಚಲ್ಲಿ ಅದು ಇದು ಮಾಡಿದರೆ ಚಲೋ, ಅಷ್ಟೊಂದು ನೀಟಾಗಿ ಬರಲ್ಲ ಅದು. ಆದಷ್ಟು ಈ ಥರ ಕಬ್ಬಣ ಹಂಚಲ್ಲಿ ಮಾಡಿದರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿಯೂ ಬರುತ್ತಿದು. ನೋಡ್ರಿ, ಇವಾಗ ಇಷ್ಟು ಕ್ರಿಸ್ಪಿ ಆಗೋವರೆಗೂ 2 ಸೈಡು ಬೇಯಿಸ್ತಾನೆ ಇರಬೇಕು. ಕಲರೆಲ್ಲ ಚೇಂಜ್ ಆಗೈತಲ್ಲ, ಈ ಥರ ಕಲರು ಚೇಂಜ್ ಆಗಬೇಕು, ಕ್ರಿಸ್ಪಿಯಾಗಿಯೂ ಬರಬೇಕು. ಸ್ವಲ್ಪ ಜಾಸ್ತಿನೇ ಬೇಯಿಸ್ಬೇಕು. ನೋಡ್ರಿ, ಬಿಸಿ ಬಿಸಿ ದಪಾಟಿ ರೆಡಿ ಆಯಿತು. ಅದ್ರ ಜೊತೆ ಮೊಸರು ಬೇಕಾದರೂ ಹಚ್ಕೋಬೋದು. ಮೊಸರು ತಿನ್ನೋಕೆ ಇಷ್ಟ ಇಲ್ಲದೆ ಇರೋರು ತುಪ್ಪ ಸಹ, ಬಿಸಿ ಇದ್ದಾಗ ತುಪ್ಪ ಸಹ ಹಾಕ್ಕೊಂಡು ತಿನ್ಬೋದು. ನೀವು ಒಂದ್ಸರಿ ಮಾಡಿ ಟೇಸ್ಟ್ ನೋಡಿ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ.